ಅಬ್ಬೆ ನನಗೇನೂ ಗೊತ್ತಿಲ್ಲ. ಇದೆಲ್ಲ ಯಾರೋ ಬೇಕು ಅಂತಾನೆ ನನ್ನ ಬಗ್ಗೆ ಸಂಚು ಮಾಡಿದ್ದಾರೆ. ನಾನು ಯಾವತ್ತೂ ಪ್ರತಾಪನ್ನ ಸರಿಯಾಗಿ ಮಾತು ಆಡಿಸಿಲ್ಲ. ಆಹಾ ಮಾತಾಡೋದು ನೋಡು, ಏನು ಗೊತ್ತಿಲ್ಲದೆ ಇರೋ ಹಾಗೆ. ಫೋಟೋ ಅಲ್ಲೇ ಇದೆ ನೋಡಿ, ಅಲ್ಲಿರೋದು ನೀವೇ ತಾನೇ? ಪಕ್ಕ ಇರೋದು ಪ್ರತಾಪನೇ ತಾನೇ? ಮತ್ತೆ ಫೋಟೋ ಹೇಗೆ ಬಂತು ಅಕ್ಕ? ಮಾಯಾನೋ ಮಂತ್ರನೋ? ನನಗೆ ಗೊತ್ತಿಲ್ಲ ಇದು ಹೇಗೆ ಬಂತು ಅಂತ. ಅಯ್ಯೋ, ಹೇಗೆ ಬಂದಿತ್ತು ಅಂತ ನಾನು ಹೇಳ್ತೀನಿ. ನೀವೇ ನಿಮ್ಮ ಗೆಳೆಯನ ಹುಡ್ಕೊಂಡು ಹೋಗಿರ್ತೀರಾ, ಯಾರು ಇಲ್ದಿರೋ ಕಡೆ ಭೇಟಿನೂ ಮಾಡಿರ್ತೀರಾ. ಸರಿಯಾಗಿ ಹುಡುಕಿದ್ರೆ ಅವ್ರ ಹಾಸಿಗೆ ಮೇಲೆ ನಿಮ್ಮ ತಲೆ ಕೂದಲೋ ಓದೇನೋ ಸಿಗುತ್ತೆ ಬಿಡಿ. ಮುಚ್ಚೆ ಬಾಯಿ. ನಾನು ಸುಮ್ಮನೆ ಇದ್ದೀನಿ ಅಂತ ಬಾಯಿ ಬಂದಾಗ ಮಾತಾಡ್ತೀಯಾ? ನನ್ನ ಮಾತು ಕೇಳಿ ಅಬ್ಬೆ, ಸಾಯಿಸ್ಬಿಡ್ತೀನಿ ನಿನ್ನ. ಅಬ್ಬೆ 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 ದಯವಿಟ್ಟು ನನ್ನ ಮಾತು ಕೇಳಿ ಅಬ್ಬೆ. ನನ್ನ ತಪ್ಪು ತಿಳ್ಕೊಂಡಿದ್ದೀರಾ ಅಬ್ಬೆ ನೀವು? ಹೌದು ಕಣೆ, ಇಷ್ಟು ದಿನ ತಿಳ್ಕೊಂಡಿದ್ದಿದ್ದೆ ತಪ್ಪು. ಈಗ ನೀನೇನು ಅಂತ ನನಗೆ ಸರಿಯಾಗಿ ಅರ್ಥ ಆಗಿದೆ. ಅಬ್ಬೆ ನೋಡಿ ಅಜ್ಜೆ, ಈ ದರಿದ್ರದವಳನ್ನ ಊರಾಚೆ ಬಿಟ್ಟು ಬಾ. ಇನ್ನೊಂದು ಕ್ಷಣನೂ ಇವಳು ಈ ಅಂಗಳದಲ್ಲೂ ಇರಬಾರ್ದು. ಸರಿ ಅಬ್ಬೆ. ಅಬ್ಬೆ ನಿಮ್ ಕಾಲು ಹಿಡಿದು ಕೇಳ್ಕೊಳ್ತೀನಿ ಅಬ್ಬೆ, ನನ್ನ ನಂಬಿ ದಯವಿಟ್ಟು ಇಂಥ ನಿರ್ಧಾರ ತಗೋಬೇಡಿ ಅಬ್ಬೆ. ಮುಟ್ಟಬೇಡ ನನ್ನ. ನಾಚಿಕೆ ಆಗಲ್ವೇನೆ ನಿನ್ಗೆ ಧರ್ಮಸಿಂಹನ ಹೆಂಡತಿ ಅಂತ ಹೇಳ್ಕೊಳ್ಳೋದಿಕ್ಕೆ? ಆದಿ, ಏನು ಮುಖ ನೋಡ್ತಾ ನಿಂತಿದ್ಯಾ? ಕರ್ಕೊಂಡಾಗ ನಮ್ಮಮ್ಮನ್ನ ಯಾರು ಮುಟ್ಬೇಡಿ.